ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಇವತ್ತು ನಮ್ಮ ರಾಜ್ಯದ ಕೃಷಿ ಸಚಿವರು ಚಲುವರಾಯಸ್ವಾಮಿ ಹೇಳ್ತಾ ಇದ್ದಾರೆ, ನಮ್ಮ ರಾಜ್ಯದಲ್ಲಿ ಮುಂದೆ ಆಹಾರ ಭದ್ರತೆಗೆ ಧಕ್ಕೆ ಆಗ್ತದೆ, ಅದರಿಂದ ದೀರ್ಘಾವಧಿ ಬೆಳೆ ತೆಂಗು, ಅಡಿಕೆ, ಅರಿಶಿನ, ಕಬ್ಬು ಇಂಥವನ್ನೆಲ್ಲ ಬೆಳೆಯೋದ್ ಬಿಟ್ಟು ಜನ ಅಲ್ಪಕಾಲಿಕ ಬೆಳೆಗಳನ್ನ, ಧಾನ್ಯಗಳನ್ನ ಬೆಳಿಬೇಕು ಅಂತ ಹೇಳ್ತಿದ್ದಾರೆ. ಈ ನಿಟ್ಟಿನಲ್ಲಿ ಅವ್ರು ಈಗಾಗಲೇ ನಮ್ಗೆ ಹಿಂಟ್ ಕೊಡ್ತಾ ಇದ್ದಾರೆ, ಮುಂದೆ ನಾವು ಆಹಾರ ಭದ್ರತೆ ಸಮಸ್ಯೆ ಎದುರಿಸ್ತೀವಿ ಅಂತ ನಾವು ಹೇಳ್ತಿದೀವಿ ಅಂತ. ಆದ್ರೆ ಒಂದ್ ಕಡೆ ಹಾಗೆ ಹೇಳ್ತಾರೆ, ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ 3 ಜಿಲ್ಲೆಗಳ ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಬೆಂಗಳೂರು ಗ್ರಾಮಾಂತರ ಈ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಭೂಮಿಯನ್ನ ಟೌನ್ಶಿಪ್ ಮಾಡ್ತಿದೀನಿ, AI ಸಿಟಿ ಮಾಡ್ತೀನಿ, ಕ್ವಾಂಟಮ್ ಸಿಟಿ ಮಾಡ್ತೀನಿ, ಇಲ್ದರ ವಿಚಿತ್ರ ಹೆಸರುಗಳನ್ನ ಹೇಳಿ ಭೂಮಿಯನ್ನ ವಶಪಡಿಸಿಕೊಳ್ತಾ ಇದ್ದಾರೆ. ಸರ್, ಈ ವಿಚಾರದ ನಮ್ ಜೊತೆ ಕುರಿತಂತೆ ಮಾತನಾಡ್ತಾರೆ. ಸರ್ ನಮಸ್ಕಾರ. ಸರ್, JDS ರಾಜ್ಯ ವಕ್ತಾರರಾದ ತಾಯೂರ್ ಪ್ರಕಾಶ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಮೇಡಮ್. ನಮಸ್ಕಾರ ಸರ್. ಇವತ್ತು ತಾವು ನೋಡಿದಿರಾ ನ್ಯೂಸ್ ಪೇಪರ್ಗಳಲ್ಲಿ, ಇವತ್ತು ಕೃಷಿ ಸಚಿವರು ಹೇಳಿದ್ದಾರೆ ನಮಗೆ ಆಹಾರದ ಭದ್ರತೆ ಅಂತ ಹೇಳಿ. ಆಹಾರದ ಭದ್ರತೆ ಬಗ್ಗೆ ಈಗ 3.5 ವರ್ಷ ಆಯ್ತು ಅವ್ರು ಬಂದು, ಈಗ ಜ್ಞಾಪಕ ಬರ್ತಾ ಇದೆಯಾ? ಇಷ್ಟು ದಿವಸ ನಿರಂತರವಾಗಿ ನೀವು ನೋಡಿದಾಗೆ ಎಲ್ಲ ರಾಜ್ಯದ ಎಲ್ಲಾ ಕಡೆ ಜಮೀನು ಉಳಿಸ್ಕೊಳ್ಳಕ್ಕೆ ರೈತರು ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ. ಕೃಷಿ ಸಚಿವರಾಗಿ ಇವರು ಒಂದು ದಿವಸ ಆದ್ರೂ ಬಾಯ್ ಬಿಟ್ರ? ಯಾಕೆ ಇಂತ ಜಡತ್ವ ಹೊಂದಿರೋ ಸಚಿವರು ಇದ್ದಾರೆ ಸರ್? ಮೇಡಮ್, ಏನಾಗಿದೆ ಅಂದ್ರೆ ಈಗ ಆಹಾರ ಭದ್ರತೆ ಕೊರತೆ ಆಗ್ತಾ ಇದೆ ಅಂತ ಇವತ್ತು ಅವರು ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ದಾರೆ ನಿನ್ನೆ. ಯಾಕೆ ಹೇಳಿದ್ರೆ ಅಂದ್ರೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂತ ಕೃಷಿ ಚಟುವಟಿಕೆ ಸಂಪೂರ್ಣ ನಿಂತಿದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಮೂಟ ಪೊಟಾಶ್ 2,000 ರೂಪಾಯಿ ಇದೆ, ಒಂದು ಮೂಟ ಕಾಂಪ್ಲೆಕ್ಸ್ 1,700 ರೂಪಾಯಿ ಇದೆ, ಮತ್ತೆ ಯೂರಿಯಾ ರೈತನಿಗೆ ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಈಗ ಕೃಷಿ ಇಲಾಖೆಯಲ್ಲಿ ಆಧಾರ್ ಮತ್ತೆ RTC ಯಾರು ಎಂಟ್ರಿ ಮಾಡಿಸಿರ್ತಾರೆ ಅವರಿಗೆ 1 ಎಕರೆಗೆ 1 ಮೂಟ ಯೂರಿಯಾ ಕೊಡ್ತಾ ಇದಾರೆ. ಮತ್ತೆ ನಮ್ಮ ರೈತ ವರ್ಗ ಏನಾಗಿದೆ, ಸಾವಯವ ಮತ್ತು ನೈಸರ್ಗಿಕ ಕೃಷಿ ಪದ್ಧತಿನ ಇವತ್ತು ಅಳವಡಿಸ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ. ಅದ್ರ ಜೊತೆಗೆ ನಿಮ್ಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಪದ್ಧತಿಗೆ ಏನಾದ್ರು ರೈತ ಅಳವಡಿಸ್ಕೊಂಡ್ರೆ ಇಳುವರಿ ತುಂಬಾ ಕಡಿಮೆ ಆಗ್ತದೆ. ಸಾವಯವ ಬೇಸಾಯಕ್ಕೆ ಏನಾದ್ರು ಹೋದ್ರೆ 1 ಎಕರೆಗೆ 10 ರಿಂದ 12 ಮೂಟ ಭತ್ತ ಬೆಳೀತದೆ. ವೈಜ್ಞಾನಿಕ ಕೃಷಿ ಪದ್ಧತಿಗೆ ಹೋದ್ರೆ 35 ರಿಂದ 40 ಮೂಟ ಭತ್ತ ಬೆಳೆ ಅಂತ ಅವಕಾಶಗಳಿದೆ. ಆಮೇಲೆ ರೈತನಿಗೆ ಇವತ್ತು ನೀರು, ರಸಗೊಬ್ಬರ, ಅದಕ್ಕೆ ಬೇಕಾಗಿರ್ತಕ್ಕಂತ ಬಿತ್ತನೆ ಬೀಜ, ಔಷಧಿಗಳು ಇದು ಸಮರ್ಪಕವಾಗಿ ಸರ್ಕಾರ ಕೊಡೋದ್ರಲ್ಲಿ ವಿಫಲ ಆಗಿದೆ. ಅದರಿಂದ ರೈತ ಏನಾಗಿದ್ದಾನೆ, ಅವನು ಬೇಸಾಯನ ಬಿಡೋಂತ ಪರಿಸ್ಥಿತಿಗೆ ಬಂದಿದ್ದಾನೆ. ಅದು ಒಂದ್ ಕಡೆ. ಇನ್ನೊಂದ್ ಕಡೆ ಏನಾಗಿದೆ, ಇವರು ಸಿಟಿಯಿಂದ 25 ಕಿಲೋಮೀಟರ್ ಸುತ್ತಾಳ್ತಾರೆ. ಏನು ಕೃಷಿಗೆ ಅಮೂಲ್ಯವಾಗಿರ್ತಕ್ಕಂಥ ಅದ್ರಲ್ಲೂ ಬೆಂಗಳೂರಿನಲ್ಲಿ ತಗೊಂಡ್ರೆ ಸರ್, ನೀವು ಸುತ್ತ 1 ಲಕ್ಷ ಎಕರೆ ಈ ಭೂಮಿಯನ್ನ ವಶಪಡಿಸ್ಕೊಳ್ಳಕ್ಕೆ ಡಿ ಕೆ ಶಿವಕುಮಾರ್ ಕಾರ್ಯಪ್ರವೃತ್ತರಾಗಿದ್ದಾರೆ. ನೋಟಿಫಿಕೇಶನ್ ಆಗಿಲ್ಲ, ನೋಟಿಫಿಕೇಶನ್ ಆಗಿದೆ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಗೊತ್ತಿದೆ, ಕುಮಾರಸ್ವಾಮಿ ಅವರು ನಿಲ್ಸಿದ್ರು ಅಲ್ಲಿಗೆ. ಕುಮಾರಸ್ವಾಮಿ ಅವರು ನೋಟಿಫಿಕೇಶನ್ ಮಾಡ್ಬಿಟ್ಟಿದ್ದಾರೆ ಅಂತ ಸುಳ್ಳು ಹೇಳ್ತಾ ಇದಾರೆ. ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು ರೈತರೆಲ್ಲ ಸೇರಿ. ನೀವು ಬರೀ ಬೆಂಗಳೂರು ಅಂತ ಹೇಳ್ಬೇಡಿ, ಎಲ್ಲಾ ಜಿಲ್ಲೆ ಕೇಂದ್ರಗಳಲ್ಲಿ ಇರ್ತಕ್ಕಂಥ ಜಿಲ್ಲೆ 25-30 ಕಿಲೋಮೀಟರ್ ಸುತ್ತಳತೆ ಎಲ್ಲಾ ಕೃಷಿ ಭೂಮಿಗಳು ಇವತ್ತು ರಿಯಲ್ ಎಸ್ಟೇಟ್ ದಂಧೆಗೆ ಒಳಪಟ್ಟು ಅಲ್ಲಿ ಸೈಟು, ಟೌನ್ ಪ್ಲಾನ್ ಮತ್ತೆ ಬಿಲ್ಡರ್ಸ್ ಗಳ ಪಾಲಾಗಿ ಆ ಜಮೀನುಗಳೆಲ್ಲ ಕೃಷಿ ಜಮೀನೆಲ್ಲ ಈ ತರ ಸಿಗಾಕೊಂಡಿವೆ. ಸೊ ಹೀಗಾಗಿ ಇವತ್ತು ಕೃಷಿ ತನ್ನ ಶಕ್ತಿನ ದಿನ ದಿನದಿಂದ ಕಳ್ಕೊತಾ ಇದೆ. ಭೂಮಿ ಏನು ಹೆಚ್ಚಲ್ಲ, ಭೂಮಿ ಎಷ್ಟಿದೆ ಅಷ್ಟೇ ಇರ್ತದೆ. ಆದ್ರೆ ಸರ್ಕಾರ ಕೃಷಿ ಮಾಡ್ತಕ್ಕಂಥವ್ರಿಗೆ, ಭೂಮಿನೇ ನಂಬಿರ್ತಕ್ಕಂಥ ರೈತರ ಬಗ್ಗೆ ಕಾಳಜಿ ಇಲ್ಲದೆ ಇರ್ತಕ್ಕಂಥ ಯಾವ್ದಾರು ಸರ್ಕಾರ ಇದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಅಂತ ನೇರವಾಗಿ ಹೇಳ್ಬೋದು ಮೇಡಮ್. ಸರ್, ಇಲ್ಲಿ ಮತ್ತದೇ ಕ್ವಶನ್ ಏನಂದ್ರೆ, ಅವರು ಅಧಿಕಾರ ಹಿಡಿಯುವಾಗ ಅವರು ರೈತರಿಗೆ ಸಹಿ ಮಾಡಿಕೊಟ್ರು, ನಾವು ಕೃಷಿ ಕಾಯ್ದೆಯನ್ನ ತೆಗಿತೀವಿ, ಅದನ್ನ ಮೋದಿಯವರೇ ತೆಗ್ದಿದ್ದಾರೆ. ಇವರು ತೆಗಿದೆ, ಇವರು ಹಿಂದಿನ ಹಿಂಬಾಲಕರು ಲಾಭ ಮಾಡಕ್ಕೆ ಸಿದ್ದರಾಮಯ್ಯ ಅವರು ಯಾರ್ಯಾರ ಹತ್ರನೋ ಅವ್ರದ್ದು ಆಸ್ತಿ ಇಡಿಸ್ತಾ ಇದಾರೆ ಅನ್ನೋ ಗೊತ್ತಿಲ್ಲ, ಲಾಭ ಮಾಡಿ. ಈ ರೀತಿ ಲಾಭ ಮಾಡ್ಲಿಕ್ಕೆ ಇಡೀ ಎಲ್ಲಾ ಜಿಲ್ಲೆಗಳಲ್ಲೂ ರಿಯಲ್ ಎಸ್ಟೇಟ್ ಅಲ್ಲಿ, ಮತ್ತೆ ಈ ಮ್ಯಾಕ್ಸ್ ಅಂತ ಒಂದಿದೆ, ಆ ಮ್ಯಾಕ್ಸ್ ರಿಯಲ್ ಎಸ್ಟೇಟ್ ಕಂಪನಿಗಳು ಬಂದ್ಬಿಟ್ಟಿದಾವೆ, ಅದಾನಿ ಅಂಬಾನಿ ಕಂಪನಿಗಳು ಬಂದ್ಬಿಟ್ಟಿದಾವೆ. ಅಂದ್ರೆ ರೈತರು ಪಾಪ ಅವ್ರಿಗೆ ಯಾವ ಕಂಪನಿನೂ ಗೊತ್ತಿಲ್ಲ, ಹೇಗ್ ತಮ್ಮ ಶೋಷಣೆ ಆಗ್ತಿದೆ ಏನು ಗೊತ್ತಿಲ್ಲ. ಅವ್ರ ಎಲ್ಲಾ ಕಂಪನಿಗಳು ಇಲ್ಲಿ ಬೆಂಗಳೂರಿಂದ ವಶಪಡಿಸ್ಕೊಂಡ್ರೆ ಅವ್ರಿಗೆ ಇಲ್ದೇ ಇರೋ ಕಾನೂನು, ಟಾರ್ಚರು ಎಲ್ಲಾ ಕೊಟ್ಟು ವಶಪಡಿಸ್ಕೊತಾ ಇದಾರೆ. ನೋಡಿ, 100 ಎಕರೆ ಪ್ರದೇಶದ ನಿಜವಾ
ಫಲವತ್ತಾದ ಕೃಷಿ ಭೂಮಿನ ಏಕಾಏಕಿ ಬಂದು ಸೋಲಾರ್ ಸಿಸ್ಟಮ್ ನ ಅಳವಡಿಸ್ತೀವಿ, ನಿಮ್ಗೆ ವರ್ಷಕ್ಕೆ 40,000 ರೂಪಾಯಿ ಕೊಡ್ತೀವಿ, ಮತ್ತೆ 2 ವರ್ಷಕ್ಕೊಂದ್ಸತಿ 5% ರೈಸ್ ಮಾಡ್ತೀವಿ, ಮತ್ತೆ 25 ವರ್ಷ ಅಗ್ರಿಮೆಂಟ್ ಮಾಡಿ ಅಂತ ಈ ತರ ಇವತ್ತು ಹಳ್ಳಿಗಳಿಗೆ ಸುತ್ತಾ ಇದಾರೆ. ಯಾರವರು ಸರ್? ಅಲ್ಲ, ಅವ್ರು ಯಾರು ಏನು ಗೊತ್ತಿಲ್ಲ, ಯಾರೋ ಕಂಪನಿಗಳು, ಯಾರೋ ಏಜೆಂಟ್ಗಳು, ಯಾರೋ ಬರ್ತಾರೆ. ಅವ್ರು ಹೆಂಗ್ ಬರ್ತಾರೆ ಕೃಷಿ ವಲಯಕ್ಕೆ? ಹೆಂಗ್ ಬರ್ತಾರೆ? ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಏನ್ ಮಾಡ್ತಾ ಇದಾರೆ? ನಮ್ಮ ರೈತರನ್ನ ರಾಜಾಕಿ ಅವರ ಸ್ಮಶಾನದ ಹೆಣದ ಮೇಲೆ ಇವ್ರ ಬದುಕನ್ ಕಟ್ಕೋಬೇಕಾ ಇವರೆಲ್ಲ? ಈಗ ಏನಾಗಿದೆ, ರೈತ ಏನಾಗಿದ್ದಾನೆ, ಒಂದ್ ಕಡೆ ವ್ಯವಸಾಯ ಮಾಡಕ್ ಅವನಿಗೆ ಸಮರ್ಪಕವಾಗಿ ಸವಲತ್ತುಗಳು ಸಿಗ್ತಾ ಇಲ್ಲ. ಆಮೇಲೆ ನೀರ್ ಕಡಿಮೆ, ಈಗ ಈ ಸರಿ ನೀರ್ದು ಪ್ರಭಾವ ಆಗಿದೆ. ಯಾವುದೇ ಕೆರೆನ ಹೂಳ್ ತೆಗ್ಸಲ್ಲ ಇವರು, ಹೂಳ್ ತೆಗಿಸಲ್ಲ. ಆಮೇಲೆ ನಿಮ್ ಇನ್ನು ಮುಖ್ಯವಾಗಿ ರೈತ ಯಾಕೆ ಬೀದಿಗೆ ಬರ್ತಾ ಇದ್ದಾನೆ ಅಂದ್ರೆ, ಮುಖ್ಯ ಬೋರ್ವೆಲ್ ನ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಆ ಬೋರ್ವೆಲ್ ನೀರ್ ಯಾಕೆ ಪ್ರಮಾಣ ಕಡಿಮೆ ಆಯ್ತಾ ಇದೆ ಅಂದ್ರೆ, ಅಂತರ್ಜಲ ಕಡಿಮೆ ಆಗ್ತಾ ಇದೆ. ಅಂತರ್ಜಲ ಯಾಕೆ ಕಡಿಮೆ ಆಯ್ತಾ ಇದೆ ಅಂದ್ರೆ, ಸಾವಿರಾರು ಕೆರೆಗಳು ಇವತ್ತು ಒಂದು ಇರ್ತಕ್ಕಂತ ಪ್ರದೇಶದಲ್ಲಿ ಇವತ್ತು ಆ ಕೆರೆಗಳೇ ಕಾಣದೆ ಆಗ್ಬಿಟ್ಟ. ಕೆರೆಗಳಿದ್ರೆ ನೀರು ತುಂಬುತ್ತದೆ, ನೀರು ಕೆರೆಗಳಲ್ಲಿದ್ದಾಗ ಭೂಮಿ ತಂಪಾಗಿರುತ್ತೆ, ಮತ್ತೆ ಅಕ್ಕಪಕ್ಕ ಬೋರ್ವೆಲ್ ನೀರ್ ಸಿಗುತ್ತೆ. ಇವ್ರು ಕೆರೆನೆಲ್ಲ ರಿಯಲ್ ಎಸ್ಟೇಟ್ ದಂಧೆಗೆ ಸಿಗಾಕಿ ಎಲ್ಲ ಸೈಟು ಅಪಾರ್ಟ್ಮೆಂಟ್ ಮಾಡಕ್ ಹೋದಾಗ ಇನ್ನು ನೀರಲ್ಲಿ ಇರುತ್ತೆ ಮೇಡಮ್. ಆ ನೀರ್ ಇಲ್ದೇ ಇದ್ದಾಗ ಏನಾಗುತ್ತೆ, ಭೂಮಿ ಬರಡ್ ಆಯ್ತದೆ. ಸೊ ಈಗ ಏನಾಗುತ್ತೆ, ಈಗ 800 ಅಡಿ ಹೊಡೆದ್ರೆ ನೀರ್ ಸಿಗ್ತಾ ಇಲ್ಲ. ಈಗ ಬೋರ್ವೆಲ್ ನೀರ್ ಬರಲ್ಲ, ಬೇಸಿಗೆ ಕಾಲಕ್ಕೆ ಸರಿಯಾಗಿ ಮಳೆ ಆಗ್ತಾ ಇಲ್ಲ. ಈಗ ಬೋರ್ವೆಲ್ ನಲ್ಲಿ ನೀರ್ ಬರಲ್ಲ ಅಂದ್ರೆ ಮತ್ತೆ ರೈತ ಏನ್ ಮಾಡ್ಬೇಕು? ಅವನ ದುಡ್ಡು ಆಸೆಗೆ ಏನ್ ಮಾಡ್ತಾನ, ಪಾಪ ದುಡ್ಡು ಬೇಕು. ಇಲ್ಲಿ ಒಂದ್ ಕಡೆ ಬೆಳೆ ಏನು ಇಲ್ಲ, ಮಳೆನೂ ಇಲ್ಲ, ಆಮೇಲೆ ಭೂಮಿಲಿ ನೀರು ಇಲ್ಲ. ಸೊ ಈಗ ಅದಾಗ ಏನಾಗುತ್ತೆ, ಕೃಷಿನ ಬಿಡೋಂತ ಅವಕಾಶ ಅವನೇ ಸ್ವಯಂ ಪ್ರೇರಿತ. ಆಯ್ತು ಸರ್, ನಿಮ್ಮೂರು ನೀವು ನರಸೀಪುರದವರು, ಅಲ್ಲಿ ಅಪಾರ್ಟ್ಮೆಂಟ್ ಕಟ್ಕೊಂಡು ಆ ಲೈಫ್ ಸ್ಟೈಲ್ ನಿಮ್ಗೆ ಯಾಕೆ ಬೇಕು ಅಲ್ವಾ? ಯಾಕೆ ಅಲ್ಲಿ ಸೃಷ್ಟಿಸ್ತಾ ಇದಾರೆ ಇವರು? ಅದು ಮತ್ತೆ ಏನಾಗಿದೆ, ನಿಮ್ಗೆ ಹಳ್ಳಿಗಳಲ್ಲೂ ಕೂಡ ಕೆರೆಗಳು ನಾಶ ಆಗ್ತಾವೆ. ನಿಮ್ಗೆ ಅಂತರ್ಜಲ ಯಾವಾಗ ಕಡಿಮೆ ಆಗ್ತದೆ ಆಗ ಎಲ್ಲೂ ನೀರ್ ಸಿಕ್ಕಲ್ಲ. ಇದು ಪ್ರಕೃತಿ, ಏನ್ ಯಾರು ದುಡ್ಡು ಕೊಟ್ಟು ತರಕಾಗಲ್ಲ ನೀರ್ನ. ನಾವು ಪ್ರಕೃತಿನ ಉಳಿಸ್ಕೊಳ್ಳಂತ ಕೆಲಸ ಫಸ್ಟ್ ಮಾಡ್ಬೇಕು. ಸೊ ಅದಕ್ಕೆ ಸರ್ಕಾರ ಕೈ ಜೋಡಿಸ್ಬೇಕು. ಸರ್ಕಾರನ ಕೆರೆ ಕಟ್ಟೆ ಅಭಿವೃದ್ಧಿ ಮಾಡೋದ್ರಲ್ಲಿ ವಿಫಲ ಆಗಿದೆ. ಕೆರೆ ಕಟ್ಟೆಗಳ ಉಳ್ತಾಗಲ್ಲ, ಚಾನಲ್ಗಳು ಉಳ್ತಾಗಲ್ಲ, ಟೈಮ್ ಸರಿಯಾಗಿ ನೀರ್ ಕೊಡಲ್ಲ, ಅವನು ರೈತನ್ ಬೇಕಾದಂತ ಸವಲತ್ತುಗಳು ಸಿಕ್ಕಲ್ಲ. ನಾನ್ ಹೇಳೋದಿಷ್ಟೇ, ನೀವ್ ಏನ್ ಬೇಕಾದ್ರೂ ಮಾಡಿ, ಆದ್ರೆ ಕೃಷಿ ಬಗ್ಗೆ ಸಂಪೂರ್ಣ ಜ್ಞಾನವನ್ನ ಇಟ್ಕೊಂಡು ಕೃಷಿಗೆ ಸಂಬಂಧಪಟ್ಟಂತ ಅನುಕೂಲತೆಗಳನ್ನ ರೈತರಿಗೆ ಮಾಡಿದ್ರೆ ಖಂಡಿತ ರೈತ ಬದುಕ್ತಾನೆ. ರೈತ ಬದುಕಿದ್ರೆ ಇವ್ರ ಏನ್ ಬೇಕಾದ್ರು ಸಿಟಿಲಿ ಹೆಂಗ್ ಬೇಕಾದ್ರು ಆಟ ಆಡ್ಬೋದು. ರೈತ ಇಲ್ಲ ಅಂದ್ರೆ ಯಾರು ಕೈಗೆ ಸಿಕ್ಕಲ್ಲ. ಸರ್, ನೀವು ಕಾವೇರಿ ಕೊಳ್ಳದವ್ರಿ. ನೀವು ಕಾವೇರಿ ಕೊಳ್ಳದಲ್ಲೇ ಎಂತ ನೀವು ಸಣ್ಣವರಿದ್ದಾಗ ನೋಡಿರ್ತಾರೆ, ದಟ್ಟ ಕಾಡಿತ್ತು. ಇವತ್ ಕಾಡು ಏನಾಯ್ತು ಸರ್? ಕಾವೇರಿ ಎಲ್ಲೆಲ್ಲ ಹರಿತಾಳೋ ಎಲ್ಲ ನಾಶ ಆಗ್ತಾ ಇದೆ ಮೇಡಮ್, ಎಲ್ಲ ನಾಶ ಆಗ್ತಾ ಇದೆ. ಅಂದ್ರೆ ಕೆಲವೇ ರಾಜಕಾರಣಿಗಳ ದಾಹಕ್ಕೆ ಕಾಡು ನಾಡು ಎಲ್ಲ ಬಲಿ ಆಗ್ತಾ ಇದೆ, ಹೌದಲ್ಲ? ಎಲ್ಲ ಬಲಿ ಆಯ್ತಾ ಇದೆ, ಎಲ್ಲ ಬಲಿ ಆಯ್ತು. ಎಲ್ರೂ ಊಟ ಬೇಕು, ಊಟ ಇಲ್ದೆ ಯಾರು ಬದುಕಕ್ಕಾಗತ್ತ? ಆದ್ರೆ ಮುಂದೆ ನಮ್ಗೆ ಆಹಾಕಾರ, ಅನ್ನದ ಆಹಾಕಾರ, ಇವ್ರ ಬಿಲ್ಡಿಂಗ್ ಅಲ್ಲಿ ಅನ್ನ ಸಿಗುತ್ತಾ ಸರ್? ಹಾಗಾದ್ರೆ ಈಗ ಬೇರೆ ಯಾರು ಹೇಳ್ತಿಲ್ಲ, ಮಾನ್ಯ ಕೃಷಿ ಸಚಿವರು ಈಗ ತಾನೇ ಅವ್ರು ಯಾಕೆ ಈಗ ಕಂಡುಬಿಟ್ಟಿದ್ದಾರೆ ಸರ್? 3 ವರ್ಷ ಆದ್ಮೇಲೆ ಆಹಾರದ ಕೊರತೆ ಸಮಸ್ಯೆ ಆಗ್ತದೆ. ನೀವು ತೆಂಗು, ಕಬ್ಬು, ಬಾಳೆ, ಅರಿಶಿನ ಇಂಥವನ್ನ ಹಾಕೋದನ್ನ ಕಡಿಮೆ ಮಾಡ್ಕೊಂಡು ಈಗ ಆಹಾರ ಪದಾರ್ಥ ತಕ್ಷಣಕ್ಕೆ ಬೇಕಾಗಿರ್ತಕ್ಕಂತ ದವಸ ಧಾನ್ಯಗಳು ಮತ್ತೆ ಕಾಳು ಕಡ್ಡಿ, ಈ ಭತ್ತ, ರಾಗಿ, ಜೋಳ, ಈ ಬೇರೆ ಬೇರೆ ದ್ವಿದಳ ಧಾನ್ಯ ಕಾಳುಗಳನ್ನ ಬೆಳಿದೆ ಅಂತ ಅವರೇ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಈಗ ಪ್ರೋತ್ಸಾಹ ಮಾಡಿದ್ದಾರೆ ಅಲ್ಲ, ಈಗ ಇವ್ರಿಗೆ ಅರಿವಾಗಿದೆ ಅಂತ. ಅಲ್ಲ, ಪ್ರೋತ್ಸಾಹದ ಜೊತೆಗೆ ನಾವು ಇನ್ ಮುಂದೆ ಕೃಷಿ ಭೂಮಿಯನ್ನ ವಶಪಡಿಸ್ಕೊಳ್ಳಲ್ಲ, ನಾನು ಮುಖ್ಯಮಂತ್ರಿ ಹೇಳ್ತೀನಿ, ಕೃಷಿ ಕಾಯ್ದೆಗಳನ್ನ ತೆಗಿಸ್ತೀನಿ ಅಂತ ಯಾಕೆ ಹೇಳಿಲ್ಲ ಅವರು? ಈಗ ನೋಡಿ, ಇದು ಒಂದು ವಿಚಾರ ಆಯ್ತಾ ಮೇಡಮ್. ಮೈಸೂರು, ಬೆಂಗಳೂರು ಸುತ್ತಳದಲ್ಲಿ KIDB ಅವರು ಒರಿಜಿನಲ್ ಮಾಲೀಕನ RTC ಇರ್ತಕ್ಕಂಥ ಹೆಸರನ್ನ KIDB ಹೆಸರಲ್ಲಿ ಕೂರ್ಸ್ಬಿಟ್ಟಾರ. ಈಗ ಸುಮಾರಾಗಿದೆ. ಈಗ ಯಾಕೆ ಮಾಡ್ತಾ ಇದಾರೆ ಸರ್ ಹಂಗೆ? ಅಂದ್ರೆ ಏನಾಗಿದೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಮತ್ತೆ ಕೈಗಾರಿಕೆಗೆ ಬೇಕಾಗಿರ್ತಕ್ಕಂತ ಭೂಮಿಗಳನ್ನ ನೀವು ಎಲ್ಲಿ ಕೃಷಿ ಮಾಡದೇ ಇರ್ತಕ್ಕಂತ ಭೂಮಿಗಳನ್ನ ಒಂದು 25-30 ಕಿಲೋಮೀಟರ್ ದೂರದಲ್ಲಿ ವ್ಯವಸಾಯಕ್ಕೆ ಸೂಕ್ತ ಆಗಿಲ್ದೇ ಇರ್ತಕ್ಕಂಥ ಜಮೀನು ನೀವು KIDBಗೆ ವಶಪಡಿಸ್ಕೊಳ್ಳಿ. ಸಿಟಿ ಪಕ್ಕ ಅವನು ಒಳ್ಳೆ ಫಲವತ್ತಾದ ಭೂಮಿ ಬೆಳೆದ್ನ RTCಲಿ KIDBಗೆ ಆಗಿದೆ ಅಂತ ಕೂರ್ಸ್ಬಿಟ್ಟಾರೆ. ಅಲ್ಲ ಸರ್, ಭೂಮಿ ತಗೋಬೇಕಂದ್ರೆ ರೈತರನ್ನ ಒಪ್ಪಿಗೆ ಪಡಿಬೇಕು. ಏನಾಗಿದೆ, ಅಲ್ಲಿ ಒಂದು ಸರ್ಕಾರದ ನಿಯಮ ಇದೆ. ರೈತನ ನೋಟಿಸ್ ಕೊಡ್ಬೇಕು, ಮತ್ತೆ ಸಭೆಗಳಾಗ್ಬೇಕು,
KIDB ಅಧಿಕಾರಿಗಳ ಮುಂದೆ ಮುಕ್ತವಾಗಿ ಚರ್ಚೆ ಮಾಡ್ಬೇಕು. ಹಾ. ಅವಕಾಶ ಇದ್ರೆ ರೈತ ಕೊಡ್ಬೋದು, ಇಲ್ಲ ಅಂದ್ರೆ ಇಲ್ಲ. ಇವ್ರ ಏನಿಲ್ಲ, ಒಂದಷ್ಟು ಆರ್ಟಿಸಿಗಳು ತಗೊಳ್ಳೋದು, ಒಂದ್ ಏರಿಯಾ ಸೆಲೆಕ್ಟ್ ಮಾಡ್ಕೊಳ್ಳೋದು, ಆ ಏರಿಯಾದಲ್ಲಿ ಇರ್ತಕ್ಕಂಥ ರೆವಿನ್ಯೂ ಇನ್ಸ್ಪೆಕ್ಟರ್, VA, ತಹಸೀಲ್ದಾರ್ ಕುಣಿಸ್ಕೊಳ್ಳೋದು, ಅಲ್ಲೊಂದ್ 100 ಎಕರೆ KIDB ಕೂರ್ಸ್ಬಿಡುದು. ಆ ರೈತ RTC ತಕೊಂಡು DC, ತಹಸೀಲ್ದಾರ್, AC ಹತ್ರ ಸುತ್ತಿ ಅವ್ನ RTC ತೆಗಿಯಕ್ಕೆ ಅವನ ಅಲ್ಲಿ KIDBಗೆ 2 ಮತ್ತೆ 9 ಅಲ್ಲಿ ಹಾಕ್ಬಿಡುದು ಹೆಸರನ್ನ. ಅಲ್ಲಿ KIDBಗೆ ಅಲರ್ಟ್ ಅಲ್ಲ, ಇದನ್ನ ಸುಪ್ರೀಂ ಕೋರ್ಟ್ ಗಮನಕ್ಕೆ ಯಾರು ತರೋ ಪ್ರಯತ್ನ ಮಾಡಿಲ್ವಾ? ಯಾಕಂದ್ರೆ ಆಗಿದೆ. ಹಿಂಗಾಗಿ ಅಲ್ಲ, ನೀವು ಒಂದ್ ಪಕ್ಷದ ವಕ್ತಾರರು, ನೀವು ನಿಮ್ ಪಕ್ಷದಿಂದ, ನೀವು ರೈತರಿಂದ ಬಂದಂತ ಪಕ್ಷ, ನೀವು ಸ್ವಲ್ಪ ರೈತರ ಬಗ್ಗೆ ಕಾಳಜಿ ವಹಿಸ್ಬೇಕೀಗ. ಖಂಡಿತ ಜನತಾದಳ ಇದರಲ್ಲಿ ಸಕ್ರಿಯವಾಗಿ ಸಂಪೂರ್ಣವಾಗಿ ರೈತರ ಪರ ಇರತಕ್ಕಂತ ಪಕ್ಷ. ನಿನ್ನೆ ದೇವೇಗೌಡರು ಚೆನ್ನಾಗಿ ಚಳಿ ಬಿಡಿಸಿದ್ರು ಸಿದ್ದರಾಮಯ್ಯ ಅವ್ರಿಗೆ. ಖಂಡಿತ ಅದರಲ್ಲಿ ನಾವಂತೂ ಸಕ್ರಿಯವಾಗಿ ಇಂತಹ ಸಮಸ್ಯೆಗಳು ಕಂಡು ಬಂದಾಗ ಖಂಡಿತ ಅವ್ರ ಪರವಾಗಿ ನಮ್ಮ ಪಕ್ಷ ಅವ್ರ ಹಿಂದೆ ನಿಂತ್ಕೊಂಡು ಅವ್ರಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿ, ಯಾವುದೇ ಕಾರಣಕ್ಕೂ ರೈತನ ಬದುಕು ನಾಶ ಆಗ್ಬಾರ್ದು ಅನ್ನೋದೇ ನಮ್ಮ ಪಕ್ಷದ ಉದ್ದೇಶ, ನಮ್ಮ ವೈಯಕ್ತಿಕ ಉದ್ದೇಶ. ಅಲ್ಲ ಸರ್, ಈಗ ಇವರು ಕೃಷಿ ಕಾಯ್ದೆ ತೆಗೆದ್ರೆ ತಾನೇ ನಿಮ್ಗೆಲ್ಲ ರೈತರು ಉಳಿಯಕ್ ಸಾಧ್ಯ. ಖಂಡಿತ ಮೇಡಮ್, ನಾನು ಹೇಳಿದಲ್ಲಿ ಈ ದೇಶದಲ್ಲಿ ಏನಾದ್ರು ರೈತ ಇಲ್ಲ ಅಂದ್ರೆ ಬೇರೆಯವ್ರಿಗೆ ಯಾರಿಗೂ ಜಾಗ ಇಲ್ಲ. ಅಲ್ಲ, ಎಲ್ರಿಗೂ ಊಟ ಬೇಕು, ಬೆಳೆ ಒಂದ್ ಬೇಡವೆ? ಅಲ್ಲ, ಅವನ್ನ ಆಚೆಗೆ ಹಾಕ್ಬಿಟ್ರೆ ಒಂದು ಕಸುಬುದಾರಿಕೆ ಅವನಿಗೆ ಗೊತ್ತು. ನಿಮ್ಗೆ ಎಲ್ಲ ಈಗ ನಿಮ್ಗೆ ಏನ್ ಪದಾರ್ಥ ಸರಿ ಇಲ್ಲ ಅಂದ್ರೆ ಮತ್ತೆ ಇನ್ನೊಂದು ತಯಾರು ಮಾಡ್ಬೋದು. ಒಂದ್ ಪೇಪರ್ ಪ್ರಿಂಟ್ ಸರಿ ಇಲ್ಲ ಅಂದ್ರೆ ಪೇಪರ್ ಬೇರೆ ಪೇಪರ್ ಪ್ರಿಂಟ್ ಹಾಕ್ಬೋದು. ಅಥವಾ ಇನ್ನೇನೋ ಒಂದ್ ವಸ್ತು ಅದು ಸರಿ ಬರಲ್ಲ ಅಂದ್ರೆ ಅದ್ ಬಿಸಾಕ್ಬಿಟ್ಟು ಬೇರೆ ಪದಾರ್ಥ ತಯಾರು ಮಾಡ್ಬೋದು. ಆದ್ರೆ ನಿಮ್ಗೆ ಅಕ್ಕಿ, ರಾಗಿ, ಜೋಳ, ಹಾಲು, ಹಣ್ಣು, ಸೊಪ್ಪು, ತರಕಾರಿ ಇದನ್ನ ತಯಾರು ಮಾಡಕ್ ಆಗತ್ತಾ? ಅಲ್ಲ, ಆ ಭೂಮಿ ಕೆಡಿಸ್ಬಿಟ್ರೆ ಎಲ್ಲ ಸಿಮೆಂಟ್ ಬಿದ್ದು ಬಿಲ್ಡಿಂಗ್ ಕಟ್ಟಿ ಅದು ಮತ್ತೆ ಕೃಷಿ ವಲಯ ಮಾಡಕ್ ಆಗತ್ತಾ? ಇದನ್ನ ಬೆಳಿಬೇಕು ಅಂತಂದ್ರೆ ಸರ್ಕಾರನು ಕೂಡ ಇದಕ್ಕೆ ರೈತನ ಪರವಾಗಿ ಕಾಳಜಿ ಇರ್ತಕ್ಕಂತ ಸರ್ಕಾರ ಆಗ್ಬೇಕು. ನೋಡಿ, ಈಗ ಸಿದ್ದರಾಮಯ್ಯ ಅವರು ಈ ಸ್ಟೇಜಿಗೆ ಬಂದಿದ್ದಾರೆ ಅನ್ಸುತ್ತೆ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಅನ್ನ ತಿಂದ್ರೆ ಸಾಕು, ಈ ರಾಜ್ಯದಲ್ಲಿರೋರೆಲ್ಲ ನನ್ನ ಕಾಲಾಳುಗಳು, ಅವ್ರು ಹೆಂಗ್ ಬೇಕಾದ್ರೂ ಬದುಕ್ಲಿ ಅನ್ನೋ ಸ್ಟೇಜಿಗೆ ಬಂದಿರೋದ್ರಿಂದನೇ ಅವ್ರ ಕೃಷಿ ಕಾನೂನು ತೆಗಿತಾ ಇಲ್ಲ. ನೋಡಿ, ಹಿಂದೆ ಇದ್ದಂತ ಸರ್ಕಾರ ಪ್ರತಿ ಹಳ್ಳಿನಲ್ಲಿ ಕನಿಷ್ಠ 30ರಿಂದ 40 ಕನಿಷ್ಠ ಒಂದು ಸಣ್ಣ ಹಳ್ಳಿಲಿ 30ರಿಂದ 40 ಕೃಷಿ ಹೊಂಡಗಳಾಯ್ತಾ ಇದ್ವು. ಆ ಕೃಷಿ ಹೊಂಡಗಳಿಗೆ ಸರ್ಕಾರ ಸಹಾಯಧನ ಕೊಡ್ತಿತ್ತು SCP TSP ಸ್ಕೀಮ್ ಅಲ್ಲಿ. ಹಿಂದೆ ಬಿಜೆಪಿ ಇದ್ದಾಗಲೇ ಕೊಡ್ತಾ ಇದ್ರು. ಆ SCP TSP ಸ್ಕೀಮ್ ಅಲ್ಲಿ ಕೃಷಿ ಹೊಂಡ ಅಂದ್ರೆ ಏನು ಅಂದ್ರೆ 15 ಅಡಿ ಆಳ, 20 ಅಡಿ ಅಗಲ, 10ರಿಂದ 15 30 ಅಡಿ ಅಗಲ, ಒಂದು 8ರಿಂದ 10 ಅಡಿ ಆಳ. ಅದಕ್ಕೆ ಒಂದು ಟಾರ್ಪಲ್ ಕೊಡೋದು ಕೃಷಿ ಇಲಾಖೆ. ಆ ಟಾರ್ಪಲ್ ನ ಕೃಷಿ ಹೊಂಡ ತೆಗೆದು ಕೃಷಿ ಹೊಂಡಕ್ಕೆ ಟಾರ್ಪಲ್ ಹಾಕ್ಬಿಟ್ಟು ನೀರ್ನ ಶೇಖರಣೆ ಮಾಡ್ಕೊಳ್ಳೋರು. ಸೊ ಆ ನೀರ್ ಶೇಖರಣೆ ಕನಿಷ್ಠ 40ರಿಂದ 50 ದಿವಸ ಆ ನೀರ್ನ ರೈತನಿಗೆ ಉಪಯೋಗ ಆಯ್ತಿತ್ತು. ಇವತ್ತು ಆ ಕೃಷಿ ಹೊಂಡಗಳೆಲ್ಲ ಹಳ್ಳಿಲಿ ಇಲ್ಲ. ಕಾರಣ ಏನು? ಸರ್ಕಾರ ಸಹಾಯಧನ ಕೊಡೋದು ನಿಲ್ಸಿದೆ. ಯಾವಾಗಿಂದ ನಿಲ್ಸಿದ್ರೆ ಸರ್? ಈಗ ಕೊಡ್ತಾ ಇಲ್ಲ, ಕೃಷಿ ಹೊಂಡ ಮಾಡ್ತಾ ಇಲ್ಲ, ನಿಲ್ಸಿದಾರೆ. ಅಲ್ಲ, ಇವ್ರು ಬಂದಾಗಿಂದನೂ ಇಲ್ಲ, ಯಾವ ಸ್ಕೀಮ್ ಅಲ್ಲೂ ಏನು ಕೊಟ್ಟಿಲ್ಲ. ಏನಂದ್ರೆ ಅವರೆಲ್ಲ ರಿಯಲ್ ಎಸ್ಟೇಟ್ ಕೊಡ್ತೀವಲ್ಲ, ಇನ್ಯಾಕ್ ಕೃಷಿ ಹೊಂಡ ಅಂತ. ಕೃಷಿ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕೂಡ ನಿಷ್ಕ್ರಿಯವಾಗಿ ಸುಮ್ಮನೆ ಕೂತಿದ್ದಾರೆ. ಯಾವ ಬೆಳೆಗಳು ಇಲ್ಲ, ನೋಡಿ, ಹಿಂದೆ ಮಳೆ ಆಯ್ತಿದ ತಕ್ಷಣ ಬಿತ್ತನೆ ಬೀಜ ಕೊಡೋರು, ಔಷಧಿ ಕೊಡೋರು, ಗೊಬ್ಬರ ಕೊಡೋರು ಸಬ್ಸಿಡಿನಲ್ಲಿ. ಅದ್ರಲ್ಲಿ ಏನು ಯಾವ್ದೇ ಧರ್ಮ ಜಾತಿ ಬರ್ತಿರ್ಲಿಲ್ಲ ಇಲಾಖೆಯಲ್ಲಿ. RTC ಓನರ್ಗೆ ಸಬ್ಸಿಡಿ ದರದಲ್ಲಿ ಔಷಧಿ, ಬಿತ್ತನೆ ಬೀಜ, ಹಿಂದೆ ಕೃಷ್ಣ ಬೈರೇಗೌಡರ ಇವರು ಅವರ ಈಗಿರ ಎರಳಿ ಅವ್ರ ಹೆಸರು ಇವರು ಬೈರೇಗೌಡರು ಅವ್ರ ಕೃಷಿ ಮಂತ್ರಿ ಆಗಿದ್ದಾಗ ಎಷ್ಟು ಟಿಲ್ಲರು, ಎಷ್ಟು ಟ್ರ್ಯಾಕ್ಟರ್, ಎಷ್ಟು ಬಿತ್ತನೆ ಬೀಜ, ನಿಜವಲ್ಲೂ ಆ ಪುಣ್ಯಾತ್ಮನ ಅವ್ನ ಕೈ ಮುಗಿದ್ ನೆನ್ಸ್ಕೋಬೇಕು. ಅಂತ ಕೃಷಿ ಮಂತ್ರಿ, ಅಂತ ಒಂದು ಸತ್ಪುರುಷರು ಅವರೆಲ್ಲ, ಪ್ರಜೆಗಳು, ಸತ್ಪುರುಷರು ಅವರೆಲ್ಲ ದೈವ ಮಾನವರು. ಅವ್ರ ಮನುಷ್ಯರೇ ಅಲ್ಲ, ಅಂತಂತ ಕೆಲಸ ಮಾಡ್ಕೊಟ್ಟಾರ ಕೃಷಿಗೆ. ಈಗ ಅವ್ರ ಮಕ್ಕಳಿಂದಾನೇ ಹಂಗೆ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಾ ಇಲ್ಲ. ಅಯ್ಯೋ, ಆಯ್ತಾ ಇಲ್ಲ. ನೋಡಿ, ಅವ್ರ ಕೃಷಿ ಮಂತ್ರಿಗಳಾಗಿದ್ದಾಗ ಎಷ್ಟು ಸೌಲಭ್ಯ ಕೊಟ್ಟಾರ ಅಂದ್ರೆ ಒಂದೊಂದ್ ಹಳ್ಳಿಲಿ 10-15 ಟಿಲ್ಲರ್ ಟ್ರ್ಯಾಕ್ಟರ್ ಕೊಟ್ಟವ್ರೆ. ಇವತ್ತು ಒಂದ್ ಟ್ರ್ಯಾಕ್ಟರ್ ಇಲ್ಲ, ಒಂದ್ ಟಿಲ್ಲರ್ ಇಲ್ಲ, ಒಂದ್ ನೇಗಿಲಿಲ್ಲ, ಒಂದ್ ನೊಣ ಇಲ್ಲ, ಒಂದು ಸರ್ಪಣಿ ಇಲ್ಲ. ಅವ್ನ್ ಕೃಷಿಗೆ ಏನ್ ಬೇಕು ಯಾವ ಸವಲತ್ತು ಕೊಡಲ್ಲ. ಏನಾಗುತ್ತೆ, ರೈತ ತನ್ನ ಉತ್ಸಾಹ ಕಳ್ಕತಾನ. ನೀವ್ ಯಾರ ಉತ್ಸಾಹನಾರು ತೀರ್ಸಿ, ರೈತನ ಉತ್ಸಾಹ ಮಾತ್ರ ತೀರ್ಸ್ಬಿಡಿ. ಯಾವತ್ತು ರೈತ ಉತ್ಸಾಹದಿಂದ ಇರ್ತಾನೆ ಅವತ್ತು ದೇಶ ಸುಭಿಕ್ಷ ಆಗಿರ್ತದೆ. ದೇಶ, ರಾಜ್ಯ, ಸರ್, ಇದಲ್ದೆ ಈಗ ಯುದ್ಧ, ಮತ್ತೆ ನಾವು ಯುದ್ಧದಿಂದ ಯೂರಿಯಾ ಕೊಡಕ್ ಆಗುತ್ತೋ ಇಲ್ವೋ ಅನ್ನೋ ಸ್ಟೇಜ್ ಬಂದಿದೆ ಈಗ ದೇಶ. ಖಂಡಿತ ಮೇಡಮ್. ಏನ್ ಮಾಡ್ತೀರಾ? ಅಲ್ಲ, ಈಗ
ಇದಕ್ಕೆ ಪರ್ಯಾಯವಾಗಿ ಸರ್ಕಾರಗಳು ಮಾಡ್ಬೇಕಲ್ಲ ಮೇಡಮ್. ಹಾ, ಇಲ್ಲಿ ಯಾರು ಮಾತಾಡ್ತಾ ಇಲ್ಲ, ಕೇಂದ್ರನೂ ಮಾತಾಡ್ತಾ ಇಲ್ಲ, ರಾಜ್ಯನೂ ಮಾತಾಡ್ತಾ ಇಲ್ಲ. ಈಗ ಭಾರತ ದೇಶಕ್ಕೂ ಯುದ್ಧಕ್ಕೂ ಸಂಬಂಧ ಇಲ್ಲ, ಆಯ್ತು ಯುದ್ಧ ನಡೀತಾ ಇದೆ, ಅಲ್ಲಿಂದ ತರಬೇಕಲ್ಲ. ಈಗ ಇದನ್ನೇ ನಾವು ಮಾನದಂಡ ಮಾಡ್ಕೊಂಡು ಕೃಷಿನ ಹಾಳು ಮಾಡಕ್ಕಾಗತ್ತ? ಪರ್ಯಾಯ ಮಾರ್ಗ ಹುಡುಕ್ಬೇಕಲ್ವೇ? ಪರ್ಯಾಯ ಮಾರ್ಗದಿಂದ ನಮ್ಗೆ ಸಪ್ಲೈ ಮಾಡ್ಕೊಡ್ಬೇಕಲ್ಲ ರೈತನಿಗೆ. ಅವನಿಗೆ ಈಗ ಒಬ್ಬ ರೈತನಿಗೆ ಏನ್ ಬೇಕು ಅಷ್ಟನ್ನ ಇವ್ರು ಒದಗಿಸ್ಕೊಡ್ಬೇಕಲ್ವೇ? ಅದಕ್ಕೆ ಬೇರೆ ಪರ್ಯಾಯವಾಗಿ ಮಾರ್ಗ ಮಾಡ್ಬೇಕಲ್ವೇ ಸರ್ಕಾರ? ಈಗ ನೋಡಿ, ಒಂದ್ ಕಡೆ ಹೇಳ್ತಾರೆ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ನೀವು ಚಿನ್ನ ತಕೊಳ್ಳೋದ್ ನಿಲ್ಸಿ ಅಂತಾರೆ, ಪೆಟ್ರೋಲ್ ಹಾಕೋದ್ ನಿಲ್ಸಿ ಅಂತಾರೆ, ಸ್ಕೂಟರ್ ಓಡಾಡ್ಬೇಡಿ ಅಂತಾರೆ, ಕಾರ್ ಓಡಾಡ್ಬೇಡಿ, ಮನೇಲೆ ಇದ್ರೆ ಜೀವನ ನಡೆಯುತ್ತೆ ಸರ್ ಹಂಗಾದ್ರೆ, ಮೆಟ್ರೋಲ್ ಓಡಾಡಿ ಅಂತಾರೆ. ಯಾರೀಗ ಮೈಸೂರು ಈ ಅಕ್ಕಪಕ್ಕ ಇವರೆಲ್ಲ ಯಾರು ಮೆಟ್ರೋಗೆ ಯಾರು ಹೋಯ್ತಾರೆ ಹೇಳಿ? ಮೆಟ್ರೋಗೆ ಅಲ್ಲ, ಮೆಟ್ರೋ ಬೆಂಗಳೂರಲ್ಲಿ ಮೆಟ್ರೋಗಿಂತ ಬಸ್ ಟಿಕೆಟ್ ಕಮ್ಮಿ ಬೆಲೆ ಇರೋದು, ಮೆಟ್ರೋಲ್ ಓಡಾಡಕ್ಕಾಗಲ್ಲ ಯಾರು, ಆಗಲ್ಲ, ಕಾಸ್ಟ್ಲಿ ಇದೆ ಅದು. ಆಯ್ತು, ಈಗ ಇನ್ನು ನಮ್ದು ಈಗ ನಾವು ಇನ್ನು 3G ಇದೀವಿ ಹಳ್ಳಿ ಜನ, ಇವತ್ತು 3G, ಇನ್ನು 5G ಬಂದಿಲ್ಲ. ಏನ್ ಮಾಡಕ್ ಸಾಧ್ಯ ಅವ್ರಿಗೆ? ಈಗ ಒಂದು ವೆಹಿಕಲ್ ಒಂದ್ ಸ್ಕೂಟರ್ ಇಟ್ಕೊಂಡಿರ್ತಾನೆ, ಇವತ್ ಪೆಟ್ರೋಲ್ 4 ರೂಪಾಯಿ ಜಾಸ್ತಿ ಆಗದ, ದಿನಕ್ಕೆ 4 ರೂಪಾಯಿ ಜಾಸ್ತಿ ಆದ್ರೆ 120 ರೂಪಾಯಿ ತಿಂಗಳಿಗಾಯ್ತು. ಈಗ ದೇಶದಲ್ಲಿ ಇಂಥ ಸ್ಥಿತಿ ಉಂಟಾಗಿದೆ, ಅಧಿಕಾರಿಗಳೆಲ್ಲ ನಿಮ್ನೆಲ್ಲ ಕರೆದು ಸಭೆ ಮಾಡಿ ನಿಮ್ ಮುಖಂಡರನ್ನ ಏನಾದ್ರೂ ಮಾಡ್ತಾ ಇದಾರಾ? ಏನಿಲ್ಲ, ಯಾವ ಸಭೆ ಸಮಾರಂಭ ಏನು ಇಲ್ಲ, ಎಲ್ಲ ಅದೇ ಅವ್ರು ಯಾರ ಏನಾರಲ್ಲಿ ಅವ್ರಿಗೆ ಅಧಿಕಾರ ಬೇಕು, ಅಧಿಕಾರದಲ್ಲಿ ಕೊನೆ ಟೈಮಲ್ಲಿ ದೋಚ್ಕೊಬಿಡೋಣ, ದೇಶ ಏನಾಗುತ್ತೋ ಗೊತ್ತಿಲ್ಲ. ಇಲ್ಲಂತೂ ಬರೀ ಸಮಸ್ಯೆ ಅಲ್ಲ, ಇಲ್ಲಿ ಸಾವು ಬದುಕಿನ ಮಧ್ಯೆ ಸಮಸ್ಯೆ ಅನ್ನೋ ಸ್ಥಿತಿಗೆ ಬರ್ತದೆ. ಅಂದ್ರೆ ರೈತರಿಗೆ ಇವತ್ತು ಒಂದು ಒಳ್ಳೆ ಆಹಾರ ತಿನ್ನಕ್ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. 24,000 ಮಕ್ಕಳ ಭವಿಷ್ಯದ ಬಗ್ಗೆ ಚೆಲ್ಲಾಟ ಆಡ್ತಾ ಇದಾರೆ. ಇವತ್ತು ನೀಟ್ 6 ಜನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡವ್ರೆ. ಒಂದ್ ಕಡೆ ಅಲ್ಲ, ನೀವು ಬರೀ ಕೃಷಿ ಕ್ಷೇತ್ರ ಒಂದೇ ಅಲ್ಲ, ಎಲ್ಲಾ ಕ್ಷೇತ್ರದಲ್ಲೂ ಅನೇಕ ಸಮಸ್ಯೆಗಳು ಸಾಕಷ್ಟಿವೆ. ಆದ್ರೆ ನಮ್ಮ ನಾಳುವರು ನಮ್ಮನ್ನ ಸರಿಯಾಗಿ ಅಲ್ಲ ಸರ್, ನೀವು ಸಿದ್ದರಾಮಯ್ಯ ಅವ್ರ ಕ್ಷೇತ್ರಕ್ಕೆ ಬರ್ತೀರಾ, ನಿಮ್ಗೊಂದ್ ಸ್ವಲ್ಪ ವಿಶೇಷವಾಗಿ ಏನಾದ್ರು ಕಾಳಜಿ ವಹಿಸಿಲ್ವಾ ಅವರು? ಖಂಡಿತ ಮೇಡಮ್, ನಾನು ಒಂದ್ ಹೇಳ್ತೀನಿ ಕೊನೆಯದಾಗಿ, ನಮ್ಮ ಆಯ್ಕೆನು ಕೂಡ ನಾವು ತಪ್ಪು ಮಾಡ್ತಾ ಇದೀವಿ. ಹೌದು. ಈಗ 1 kg ಟೊಮೊಟೊ 1 kg ಈರುಳ್ಳಿ ತಗೋಬೇಕು ಅಂದ್ರೆ ನಾವು ಅಂಗಡಿಯವನಿಗೆ ದುಡ್ಡು ಕೊಟ್ಬಿಟ್ಟು ದೂರಕ್ಕೆ ನಿಂತ್ಕೊಳ್ಳಲ್ಲ, ನಾವು ಹೋಗಿ ಆಯ್ಕತೀವಿ. ಟೊಮೊಟೊ ಈರುಳ್ಳಿನ ಚೆನ್ನಾಗಿ ಹೆಂಗ್ ಹಾಕೊಂಡ್ ತೂಕ ಹಾಕ್ಸ್ಕೊಂಡು, ಒಂದ್ ತೂಕ ಕಡಿಮೆ ಆದ್ರೆ ಇನ್ನೊಂದ್ ಹಾಕಪ್ಪ ಅಂತ ಹಾಕ್ಸ್ಕೊಂಡು ನಾವು ತರಕಾರಿ ಮನೆಗ್ ತತ್ತೀವಲ್ಲ, ಅದಕ್ಕಿಂತ ಕೆಟ್ಟ ಒಂದು ನಿಯಮವನ್ನ ನಾವು ಆಯ್ಕೆ ವಿಚಾರದಲ್ಲಿ ನಮ್ಮ ನಾಳುವರ್ನ ಆಯ್ಕೆ ಮಾಡ್ಕೊಳ್ಳೋದು ನಾವು ವಿಫಲರಾಗಿದ್ದೀವಿ. ಫಸ್ಟ್ ನಾವು ಇದನ್ನ ನಮ್ಮ ಆಯ್ಕೆನೇ ಸರಿ ಇಲ್ಲ, ನಮ್ಮ ಆಯ್ಕೆ ಸರಿ ರೈತರಿಗೆ ಬುದ್ಧಿ ಬಂದಿದ್ಯಾ ಅಥವಾ ಸರ್ ಈಗ ಅವ್ರ ಕಷ್ಟ ಇದೆ, 1,000 ಕೊಟ್ಟರು ಖುಷಿ ಆಗ್ತಾರೆ. ಈಗ ನೋಡಿ, 1 kg ಬಿನಿಸ್ ಇವತ್ತು 100 ರೂಪಾಯಿ ಇದೆ, 1 kg ಸೌತೆಕಾಯಿ 50 ರೂಪಾಯಿ ಇದೆ, ಒಂದು ಸಣ್ಣ ಕಂತೆ ಕೊತ್ತಂಬರಿ ಸೊಪ್ಪು 25 ರೂಪಾಯಿ ಇದೆ. ಎಲ್ಲಿ ಸರ್? ಹಳ್ಳಿಲ್ಲ, ಇಲ್ಲೇ ಟಿ.ನರಸೀಪುರ ಟೌನ್ ನಲ್ಲಿ. ಅಂದ್ರೆ ನಿಮ್ಗೆ ಇಲ್ಲೇ 25 ರೂಪಾಯಿ ಆದ್ರೆ ಬೆಂಗಳೂರಲ್ಲಿ 50 ರೂಪಾಯಿ ಆಯ್ತದೆ. ಏನಾಗ್ತದೆ, ಬೆಳೆಯವನು ತನ್ನ ಶಕ್ತಿ ಕಳ್ಕೊಂಡಿದ್ದಾನೆ, ಮತ್ತೆ ಅವನಿಗೆ ಸೌಲಭ್ಯ ಸಿಗ್ತಾ ಇಲ್ಲ, ಮತ್ತೆ ಅವನಿಗೆ ಬೆಳೆದಕ್ ಆಗ್ತಾ ಇಲ್ಲ. ಈಗ ಅಲ್ಲಿ ಸಮರ್ಪಕವಾಗಿ ಗೊಬ್ಬರ ಇಟ್ರೆ ಮಾತ್ರ ಅದು ಬರಕ್ ಸಾಧ್ಯ. ಗೊಬ್ಬರ ಇಡ್ಲಿಲ್ಲ ಅಂದ್ರೆ ಅದು ಆ ಸೊಪ್ಪು ತರಕಾರಿ ಏನು ಬರಲ್ಲ. ಸರಿ, ಇನ್ನು ಕೊನೆ ಕ್ವಶನ್, ಇದೆಲ್ಲ ಕಾರಣ ಆಗಿದ್ದು ಹಳ್ಳಿಯನ್ನ ಹಳ್ಳಿಯಾಗಿಡಕ್ ಬಿಡ್ಲಿಲ್ಲ, ಅಲ್ಲನ್ನ ಉಪ ಟೌನ್ ಗಳನ್ನೆಲ್ಲ ಸೃಷ್ಟಿಸಕ್ ಶುರು ಮಾಡಿದ್ರು. ಅಲ್ಲಿ ಎಲ್ಲ ಅಪಾರ್ಟ್ಮೆಂಟ್ ಏನೋ ಸೈಟ್ ಗಳು ಮಾಡ್ತಾರೆ, ಅವೆಲ್ಲ ತಗೊಳ್ಳೋರು ಯಾರು ಸರ್? ಹಳ್ಳಿಯವ್ರು ತಗೋತಾರ, ಇಲ್ಲಿಂದ ಬೆಂಗಳೂರಿಂದ ಹೋಗಿ BBMP ಅಧಿಕಾರಿಗಳು ತಗೋತಾವ್ರ? ಈಗ ನೋಡಿ, ನಿಜವಾದ ರೈತ, ನಿಜವಾದ ಕೃಷಿಕ ಇವತ್ತು ಕೃಷಿ ಮಾಡಕ್ ಆಗ್ತಾ ಇಲ್ಲ. ಯಾರೋ ಬೆಂಗಳೂರು, ಮೈಸೂರು, ಬೇರೆ ಬೇರೆ ಅಂತರ್ರಾಜ್ಯ ಬೇರೆ ಬೇರೆ ಜಿಲ್ಲೆಯವ್ರು ಬಂದಿರೋದು ಕೃಷಿ ಜಮೀನ ತಗೋತಾ ಇದಾರೆ. ಮುಂದೆ ಕರ್ನಾಟಕನೇ ಅಲ್ಲ ಅನ್ಸ್ಬಿಡ್ತಾರಲ್ಲ ಎಲ್ಲ ಬಾತುಗಳು ಬಂದಲ್ಲಿ. ಈವನ್ ಟುಡೇ ಈಗ್ಲೇ ಆಗಿದೆ. ನಿಜವಾದ ರೈತ ಇವತ್ತು ಕೃಷಿ ಮಾಡಕ್ ಆಗ್ತಾ ಇಲ್ಲ. ಅವ್ನ್ ಯಾರೋ 50 ಎಕರೆ 100 ಎಕರೆ 25 ಎಕರೆ 50 ಎಕರೆ ಪರ್ಚೇಸ್ ಮಾಡ್ತಾರೆ, ಅಲ್ಲೇನೋ ಒಂದು ಕಾಂಪೌಂಡ್ ಹಾಕೋಬಿಡ್ತಾರೆ, ಕಾಂಪೌಂಡ್ ಹಾಕ್ತಾರೆ, ಸುತ್ತ ಗಿಡ ಹಾಕ್ತಾರೆ, ಆಮೇಲೆ ಫಸ್ಟ್ ಸತಿ ಕೃಷಿಗೆ ಅಂತ ತಕತಾರೆ, ಆಮೇಲೆ ಕಾಂಪೌಂಡ್ ಹಾಕ್ತಾರೆ, ಅದ್ರ ಸುತ್ತ ಗಿಡ ಹಾಕ್ತಾರೆ, ಆಮೇಲೆ ಒಂದ್ ಟ್ಯಾಂಕ್ ಮಾಡ್ತಾರೆ, ಆಮೇಲೆ ಡೆವಲಪ್ಮೆಂಟ್ ಮಾಡಿ ಏರಿಯಾ ಮಾಡ್ತಾರೆ, ಬಿಲ್ಡಿಂಗ್ ಮಾಡ್ಬಿಡ್ತಾರೆ. ಈಗ ನೀವು ಅವ್ರಿಗೂ ನಾವು ಬೆಂಗಳೂರಿಂದ ಬಂದಿವಪ್ಪ, ನಾವ್ 10 ಎಕರೆ ಜಮೀನ್ ತಕೊಂಡು ನಾವ್ ವ್ಯವಸಾಯ ಮಾಡ್ಬೇಕು ಅಂತ ಯಾರು ಬರಲ್ಲ. ಹೇಳೋದ್ ಹಂಗಂತ ವ್ಯವಸಾಯಕ್ಕಂತೆ ತಗೊಳ್ಳೋದು.
ರೈತ ಅಲ್ಲ ಸರ್ಕಾರದ ಕೈಯಲ್ಲೇ ಇದೆಯಲ್ಲ ಎಲ್ಲ ಕೃಷಿ ಜಮೀನನ್ನ ನಾವ್ ಯಾರಿಗೂ ಕೊಡಲ್ಲ ಔಟ್ಸೈಡ್ ಅವ್ರಿಗೆ, ಕೃಷಿಕರಲ್ದವ್ರಿಗೆ ಕೊಡಲ್ಲ ಅಂತ ಕಾನೂನು ಇತ್ತಲ್ಲ. ಕಾನೂನು ಇದೆ, ಆದ್ರೆ ಅಲ್ಲ ಕಾನೂನು ತೆಗ್ದಾಕ್ಬಿಟ್ಟಿದಾರೆ ಈಗ ಯಡಿಯೂರಪ್ಪ ಅವರು, ವಿರುದ್ಧವಾಗಿ ಮಾಡ್ತಾ ಇದಾರೆ. ಯಡಿಯೂರಪ್ಪ ತೆಗ್ದಾಕಿದ್ದಾರೆ ಸರ್ ಅದನ್ನ. ಎಲ್ಲವೂ ಕಾನೂನು ಪರವಾಗಿಲ್ಲ ಮೇಡಮ್, ಎಲ್ಲವೂ ಕಾನೂನು ಇವರು ಇದೆ. ನಾವು ಅದ ಕಾನೂನು ವಾಪಸ್ ತರ್ತೀವಿ ಅಂತ ಬಂದ್ರು ಸಿದ್ದರಾಮಯ್ಯ. ಈಗ ನೋಡಿ ನಿಮ್ಗೆ ಇನ್ನೊಂದ್ ಸಣ್ಣ ಉದಾಹರಣೆ ಹೇಳ್ತೀನಿ. 1 ಕುಂಟೆ 2 ಕುಂಟೆ 5 ಕುಂಟೆ ರಿಜಿಸ್ಟರ್ ಆಗಂಗಿರ್ಲಿಲ್ಲ ಫಸ್ಟ್. ಈಗ 2 years ಬ್ಯಾಕ್. ಇವತ್ತು 1 ಕುಂಟೆ ರಿಜಿಸ್ಟರ್ ಆಯ್ತು, 10 ಕುಂಟೆಗೆ ದುಡ್ಡು ಕಟ್ಸ್ಕೊಂಡು 1 ಕುಂಟೆ ರಿಜಿಸ್ಟರ್ ಮಾಡ್ಕೊಡ್ತಾರೆ ನಿಮ್ಗೆ. ಕುಂಟೆಗೆ ರಿಜಿಸ್ಟರ್ ದುಡ್ಡು ಕಟ್ಸ್ಕೊಂಡು 1 ಕುಂಟೆ ರಿಜಿಸ್ಟರ್ ಅಂದ್ರೆ ನೋಡಿ ವ್ಯವಸ್ಥೆ. ಯಾರು ಇವ್ರಲ್ವಾ ಕಂದಾಯ ಇಲಾಖೆ ಅಧಿಕಾರಿ. ಇವ್ರಿಗೆ ಏನಾಗಿದೆ, ಇವ್ರಿಗೆ ಹಣ ಬೇಕೀಗ. ನೀವ್ ಏನಾರ ಮಾಡಿ ಹಣ ಬೇಕು. ಈಗ ರೆವಿನ್ಯೂ ಆಕ್ಟ್ ಏನ್ ಹೇಳುತ್ತೆ, ಕೃಷಿ ಭೂಮಿನ ಪರಿವರ್ತನೆ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ನಿಯಮಗಳನ್ನ ಪಾಲನೆ ಮಾಡ್ಬೇಕು ಅಂತಿದೆ. ಭೂ ಪರಿವರ್ತನೆ ಆಗ್ಬಾರ್ದು. ಆಗ ಅದಕ್ಕೆ ಏನ್ ಬೇಕು, ಕೃಷಿಯಿಂದ ವಾಣಿಜ್ಯಗೆ ಏನಾಗ್ಬೇಕು ಅನ್ನೋದನ್ನ ಸರ್ಕಾರ ತೆರಿಗೆ ಕಟ್ಕತ್ತು. 1 ಕುಂಟೆ 2 ಕುಂಟೆ ಮನೆ ಕಟ್ಟೋನ್ಗೆ ಅಲ್ಲೇಷನ್ ಮಾಡಿಸಿ ಪ್ಲಾನ್ ಕೊಡ್ತಿದ್ರು ಫಸ್ಟ್. ಪಂಚಾಯತಿಂದ ಕೊಡ್ತಿದ್ರು, ಪುರಸಭೆ ಆದ್ರೆ ಪುರಸಭೆಯಲ್ಲಿ 11B ಇದನ್ನೆಲ್ಲ ಹಾಕೊಡ್ತಿದ್ರು. ಈಗ ಏನಾಗಿದೆ ನಿಮ್ಗೆ 1 ಕುಂಟೆ ಅಲ್ಲಿ ಒಂದ್ ನಿಯಮ ಇತ್ತು, 10 ಕುಂಟೆಗಿಂತ ಕಡಿಮೆ ಇರತಕ್ಕಂತ ಜಮೀನ ರಿಜಿಸ್ಟರ್ ಮಾಡಬಾರ್ದು, ಅದನ್ನ ಕೃಷಿಯಾಗಿ ಇರ್ಬೇಕು ಅಂತ ಒಂದು ಆದೇಶ ಇತ್ತು. ಈಗೇನಾಗಿದೆ 5 ಕುಂಟೆ ಇದ್ರೆ 10 ಕುಂಟೆ ಏನ್ ವ್ಯಾಲ್ಯೂ ಇದೆ ಆ ವ್ಯಾಲ್ಯೂನ ಸರ್ಕಾರ ಫೀಸ್ ಕಟ್ಬಿಟ್ಟು 5 ಕುಂಟೆ ರಿಜಿಸ್ಟರ್ ಮಾಡೋದು. ಈಗ ಉದಾಹರಣೆಗೆ 1 ಕುಂಟೆಗೆ 6,000 ರೂಪಾಯಿ ಕಟ್ಬೇಕು ಅಂತ ತಿಳ್ಕೊಳ್ಳಿ. ಕಾವೇರಿ ಆನ್ಲೈನ್ ಅಲ್ಲಿ ಸರ್ಕಾರಿ ಫೀಸು 6,000 ರೂಪಾಯಿ ಇರುತ್ತೆ. ನಾನು 3 ಕುಂಟೆ ಜಾಗ ತಗೋಬೇಕು. ಆ 3 ಕುಂಟೆಗೆ 6 3 18,000 ರೂಪಾಯಿ ಆಯ್ತು. ಆದ್ರೆ 18,000 ರೂಪಾಯಿ ಅಲ್ಲ, ನೀನ್ 10 ಕುಂಟೆಗೆ ಏನ್ ಕಟ್ತಿ, 10 ಕುಂಟೆಗೆ 60,000 ರೂಪಾಯಿ ಕಟ್ಬಿಟ್ಟು ನೀನು 3 ಕುಂಟೆ ರಿಜಿಸ್ಟರ್ ಮಾಡಿಸ್ಕೊಳ್ಳಿ. ಅದು ಸರ್ಕಾರದ ದುಡ್ಡೇ ಹಂಗ್ ತಗೋತಾ ಇದೆ. ಇದೇನಾಗಿದೆ ಒಂಥರ ಹಗಲು ದರೋಡೆ ಇದು. ಅಲ್ಲ ಸರ್ಕಾರನೇ ಮಾಡ್ತಾ ಇರುತ್ತಾನೆ ಇದು, ಅಧಿಕಾರಿಗಳ ಲಂಚನ ಇದು. ಈಗ ರೆವಿನ್ಯೂ ಇಲಾಖೆಯವರೇ ಮಾಡ್ತಾ ಇರೋ ಕೆಲಸ. ರೆವಿನ್ಯೂ ಇಲಾಖೆ ಅಂತಂದ್ರೆ ಸರ್ಕಾರ ಮಾಡೋದು. ಅಂದ್ರೆ ಅಧಿಕೃತವಾಗಿ ತಗೋತಾ ಇದಾರೆ, ದೋಚ್ತಾ ಇದಾರೆ. ಖಂಡಿತ ಈಗ ದಿನನಿತ್ಯ ನಡೀತಾ ಇದೆಯಲ್ಲ ಮೇಡಮ್ ಅವರೇ. ಅಂದ್ರೆ ಯಾವ ಅರಸು ಅವರು ಇದಕ್ಕೆ ಒಂದು ಕಡಿವಾಣ ಹಾಕ್ಬೇಕು. ಕೃಷಿ ಭೂಮಿನ ಪರಿವರ್ತನೆ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು. ಅವಶ್ಯಕತೆ ಇರೋದಕ್ಕೆ ಕೊಡ್ಲಿ. ನಿಮ್ಗೆ ಯಾವ್ದೋ ಸಿಟಿಯಿಂದ 20 ಕಿಲೋಮೀಟರ್ ದೂರದಲ್ಲಿರೋದು 10 ಎಕರೆಗೆ ಅಲ್ಲೇಷನ್ ಮಾಡಿ ಪರಿವರ್ತನೆ ಮಾಡಿ ಅವ್ನ್ ಕಾಂಪೌಂಡ್ ಹಾಕಿ ಅವ್ನ್ ಫಸ್ಟ್ ಕೃಷಿಗೆ ಅಂತ ತಗೊಳ್ಳೋದು, ಆಮೇಲೆ ಇಲ್ಲಿ ಕಾಂಪೌಂಡ್ ಹಾಕೋದು, ದುಡ್ಡು ಕಟ್ಟೋದು, ಮಾಡೋದು. ಆಮೇಲೆ 1:2 1:3 ದುಡ್ಡು ಕಟ್ಟೋದ ತಕ್ಷಣ ಅವ್ನ್ ಪರಿವರ್ತನೆ ಮಾಡಿ ಡೆವಲಪ್ಮೆಂಟ್ ಮಾಡಿ ಅವ್ ಕೊಡೋದು. ಸೊ ಹೀಗಾಗಿ ಈ ವ್ಯವಸ್ಥೆಗಳಿಗೆ ಕಡಿವಾಣ ಹಾಕಿದ್ರೆ ಮಾತ್ರ ಕೃಷಿ ತನ್ನ ಅಸ್ತಿತ್ವನ ಉಳ್ಕತ್ತೆ. ಇಲ್ಲಾಂದ್ರೆ ಇನ್ನೂ ಇದೇ ತರ ಕಂಟಿನ್ಯೂ ಆದ್ರೆ ಕೃಷಿ ಭೂಮಿ ಸಂಪೂರ್ಣ ನಾಶ ಆಯ್ತದೆ. ಕೊನೆಗೆ ಆಹಾರಕ್ಕೆ ರೈತ ಬೆಳಿಲಿಲ್ಲ ಅಂದ್ರೆ ಎಲ್ರೂ ಬೀದಿಗೆ ಬಂದು ನಿಂತ್ಕೋಬೇಕಾಯ್ತು. ನೋಡಿ ಸಿದ್ದರಾಮಯ್ಯ ಅವ್ರು ಮಾಡೋ ಅಕ್ರಮ ಏನೋ ಸಕ್ರಮ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಕ್ರಮನೇ ಸಕ್ರಮ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರು ಎಲ್ಲ ಅವ್ರ ನಮ್ಮ ತಮ್ಮ ಬಳಗದಲ್ಲಿ ಹೇಳ್ಕೊಂಡ್ಬರ್ತಾರೆ, ನಾನು ಎಲ್ಲಾ ದುಡ್ಡನ್ನು ರಾಹುಲ್ ಗಾಂಧಿ ಅವ್ರು ಕಳಿಸ್ತಾ ಇದೀನಿ ಅಂತ. ಆದ್ರೆ ಈ ರೀತಿ ಎಲ್ಲ ಅಕ್ರಮ ಮಾಡ್ಕೊಂಡಿರೋದು ಏನ್ ಮಾಡ್ಕೊಂಡ್ರು ಅನ್ನೋದನ್ನ ಇಲ್ಲಿ ನಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ. ಅವತ್ತು ಮೈಸೂರು ಜಿಲ್ಲೆಯಿಂದ ಏನು ದೇವರಾಜ ಅರಸು ಅವರು ಕರ್ನಾಟಕ ಅಂತ ಹೆಸರು ತಂದ್ಕೊಟ್ಟು ಇಡೀ ಕರ್ನಾಟಕವನ್ನ ಉಳಿಸೋ ಕೆಲಸ ಮಾಡಿದ್ರು. ಇವತ್ತು ಸಿದ್ದರಾಮಯ್ಯ ಅವರು ಇವ್ರಿಗೆ 80 ವರ್ಷ ಆಗಿದೆ, ಇನ್ನೊಂದು 10 ವರ್ಷ ಇರ್ತಾರೋ 15 ವರ್ಷ, ಕೊನೆ ಗಳಿಗೆಯಲ್ಲಿ ಕರ್ನಾಟಕನ ಇಡೀ ದೇಶಕ್ಕೆ ಹರಾಜ್ ಹಾಕ್ಬಿಟ್ಟು ಹೋಗ್ತಾ ಇದಾರೆ. ಇದೇ ಅವ್ರ ಸಾಧನೆ ಅಂತ ಹೇಳ್ಬೋದಲ್ಲ ಸರ್? ಖಂಡಿತ ಮೇಡಮ್, ಖಂಡಿತ ಸರ್. ಇದುವರೆಗೂ ನಮ್ ಜೊತೆ ಮಾತನಾಡಿದ್ರಿ, ಧನ್ಯವಾದಗಳು ಸರ್. ಖಂಡಿತ ನೀವು ರೈತರಿಗಾಗಿ ಮುಂದಿನ ದಿನಗಳಲ್ಲಿ ಆದಷ್ಟು ಹೋರಾಟ ಮಾಡಿ ನಾವು ನಿಮ್ ಜೊತೆ ಇರ್ತೀವಿ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ನಮಸ್ಕಾರ.